ಆಕಾಶಾದಿ ಸಮಸ್ತಂ ಚ ತಜ್ಜಂ ತೇನೈವ ಲೀಯತೆ ಅನ್ನೋದರ ಅರ್ಥವನ್ನು ನಾವೀಗ ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 41ನೇ ಗದ್ಯ ಭಾಗ, ಅಲ್ಲಿ ಜ್ಞೋತ ಏವ ಅಂತ ಆರಂಭದಲ್ಲಿ ಒಂದು ಸೂತ್ರ ಬಂದಿದೆ. ಆ ಸೂತ್ರವನ್ನು ರಾಘವೇಂದ್ರ ಸ್ವಾಮಿ ನೆನಪು ಮಾಡ್ಕೋತಾ ಇದ್ದಾರೆ. ಅದು 2ನೇ ಅಧ್ಯಾಯದ 3ನೇ ಪಾದದ 18ನೇ ಸೂತ್ರ. ಮತ್ತೆ ಏತೇನ ಮಾತರಿಶ್ವ, ಅದು 2ನೇ ಅಧ್ಯಾಯದ 3ನೇ ಪಾದದ 8ನೇ ಸೂತ್ರ. ಮತ್ತೆ 2ನೇ ಅಧ್ಯಾಯದ 3ನೇ ಪಾದದ 10ನೇ ಸೂತ್ರ ತೇಜೋತಃ ಅಂತ ಹೇಳಿ. ಮತ್ತೆ ಆಪಹ ಅಂತ ಇನ್ನೊಂದು ಸೂತ್ರ ಇದೆ, 2ನೇ ಅಧ್ಯಾಯದ 3ನೇ ಪಾದದ 11ನೇ ಸೂತ್ರ. ಈ ಒಟ್ಟು ಈ 41ನೇ ಗದ್ಯ ಭಾಗದಲ್ಲಿ ಕೊನೆಗೆ ನಯಪಂಚಕಸ್ಯ ಅರ್ಥಂ ಆಕಾಶಾದಿ ಸಮಸ್ತಂ ಚ ತಜ್ಜಂ ತೇನೈವ ಇತಿ ಸಂಕ್ಷಿಪ್ಯ ಆಭಾಷತೆ. 5 ಅಧಿಕರಣಗಳೇನಿವೆ ಆ ಅಧಿಕರಣಗಳ ಅರ್ಥವನ್ನ ಆಕಾಶಾದಿ ಸಮಸ್ತಂ ಚ ತಜ್ಜಂ ತೇನೈವ ಲೀಯತೆ ಅಂತ ಮಧ್ವಾಚಾರ್ಯರು ಸಂಕ್ಷೇಪಿಸಿ ವೇದವ್ಯಾಸರು ಮಾಡಿಕೊಟ್ಟಿರುವ 5 ಅಧಿಕರಣಗಳ 5 ಸೂತ್ರಗಳೇನಿವೆ, 5 ಸೂತ್ರಗಳು 5 ಅಧಿಕರಣಗಳು, ಅವುಗಳ ಅರ್ಥವನ್ನು ಸಂಕ್ಷಿಪ್ತವಾಗಿ ಆಕಾಶಾದಿ ಸಮಸ್ತಂಚ ಅಂತ ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಆಭಾಷತೆ ಹೇಳುತ್ತಾರೆ ಆಚಾರ್ಯರು. ಹೀಗರ್ಥ. ಒಂದು ವಿಯದ ಅಧಿಕರಣ, ವಿಯತ್ ಅಂದ್ರೆ ಆಕಾಶ. ಆಮೇಲೆ ಮಾತರಿಶ್ವಾಧಿಕರಣ, ಆಮೇಲೆ ತೇಜೋಧಿಕರಣ, ಮುಂದೆ ಅಬಧಿಕರಣ, ಅದಾದ್ಮೇಲೆ ಪೃಥ್ವಿ ಅಧಿಕರಣ. ಇಷ್ಟು ಅಧಿಕರಣಗಳು ಒಟ್ಟು. ಇವೇ 5 ಅಧಿಕರಣಗಳು ಅಂದ್ರೆ ಇವುಗಳನ್ನ ಹೇಳ್ತಿರೋದು. ಈಗ ಜ್ಞೋತಃ ಅನ್ನೋದನ್ನ ಯಾಕೆ ನೆನಪು ಮಾಡ್ಕೊಂಡಿದ್ದಾರೆ ಅಂದ್ರೆ, ಆಕಾಶಾದಿ ಸಮಸ್ತಂಚ, ಆಕಾಶ ಮೊದಲಾದ 5 ಮತ್ತೆ ಜೀವ ಎಲ್ಲವೂ ಕೂಡ, ಈ ಜಗತ್ತಿನಲ್ಲಿರುವಂಥದ್ದು ಎಲ್ಲವೂ ಕೂಡ ಲಕ್ಷ್ಮೀದೇವಿಯಿಂದ ತೊಡಗಿ ಪ್ರತಿಯೊಂದು ಕೂಡ ಪರಮಾತ್ಮನಿಂದಲೇ ಹುಟ್ಟಿದೆ, ಅವನಿಂದಲೇ ಲಯಕ್ಕೊಳಗಾಗ್ತದೆ ಅಂತ ಅದರ ಅರ್ಥ. ಈಗ ಜ್ಞೋತ ಏವ ಅನ್ನೋ ಸೂತ್ರ ಏನು ಹೇಳ್ತದೆ ಅದನ್ನು ಮೊದಲು ನೋಡೋಣ. ಅದು 2ನೇ ಅಧ್ಯಾಯದ 3ನೇ ಪಾದದ 18ನೇ ಸೂತ್ರ. ಜ್ಞಃ ಅಂದ್ರೆ ಜೀವನೂ ಕೂಡ, ಅತಃ ಏವ ಈ ಪರಮಾತ್ಮನೆಂದರೆ, ಜ್ಞಃ ಅಂದ್ರೆ ಜ್ಞಾನಿಯಾದಂಥ ಜೀವನೂ ಕೂಡ ಅಂತ ಅರ್ಥ. ಜ್ಞಾನಿ ಅಂದ್ರೆ ಅಜ್ಞಾನಿಗಳಲ್ಲ ಅಂತ ಅರ್ಥ ಅಲ್ಲ. ಕಲ್ಲಿನಂತೆ ಭಿನ್ನವಾದ, ಕಲ್ಲಿಗೆ ಜ್ಞಾನ ಇಲ್ಲ, ಇವನಿಗೆ ಜ್ಞಾನ ಇದೆ, ಎಷ್ಟೇ ವ್ಯತ್ಯಾಸ. ಅಂತ ಈ ಜೀವನೂ ಕೂಡ ಅತಃ ಏವ ಪರಮಾತ್ಮನಿಂದಲೇ ಹುಟ್ಟುತ್ತಾನೆ ಅಂತ ಅದರ ಅರ್ಥ. ಮತ್ತು ಆ ಸೂತ್ರದಲ್ಲಿ ಜೀವನೂ ಕೂಡ ಪರಮಾತ್ಮನಿಂದಲೇ ಹುಟ್ಟುತ್ತಾನೆ ಅಂತ ವರ್ಣನೆ ಮಾಡಿದ್ದಾರೆ. 2ನೇ ಅಧ್ಯಾಯದ 3ನೇ ಪಾದದ 18ನೇ ಸೂತ್ರದಲ್ಲಿ. ಆ ಸೂತ್ರ ಅವನಿಂದಲೇ ಹುಟ್ಟುತ್ತಾನೆ ಅಂತ ಹೇಳಿ ಮುಂದೆ ಏನು ಹೇಳ್ತದೆ ಅಂದ್ರೆ, ಆಪಾದ ಸಮಾಪ್ತಿ ಕ್ರಿಯಮಾಣ ಜೀವ ವಿಚಾರ ಸಂಗತತೆಯ ವ್ಯವಹಿತತ್ವೇ. ಆ 2ನೇ ಅಧ್ಯಾಯದ 3ನೇ ಪಾದದ 18ನೇ ಅಧ್ಯಾಯದ ಆ ಸೂತ್ರ ಮುಂದೆ 3ನೇ ಅಧ್ಯಾಯ ಮುಗಿಯುವ ತನಕವೂ ಏನೇನು ವಿಷಯಗಳನ್ನು ವರ್ಣನೆ ಮಾಡಿದಾರಲ್ಲ, ಜೀವನ ಕರ್ತೃತ್ವ, ಪರಮಾತ್ಮನ ಕರ್ತೃತ್ವ, ಹೀಗೆಲ್ಲ ನಾನಾ ಥರದ ವಿಷಯಗಳನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತೂ ಪಾದ ಸಮಾಪ್ತಿ ಆಗುವವರೆಗೂ ಮಾಡತಕ್ಕಂಥ ಜೀವನ ವಿಚಾರಗಳು, ಆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಆ ಸೂತ್ರ, ಜ್ಞೋತಃ ಏವ ಅನ್ನೋ ಸೂತ್ರ. ಹಾಗಾಗಿ ಆ ಸೂತ್ರ ಅನ್ನೋದು ವ್ಯವಹಿತ, ಮುಂದೆ ಬರುವಂಥದ್ದು. 2ನೇ ಅಧ್ಯಾಯದ 3ನೇ ಪಾದದ 18ನೇ ಸೂತ್ರ ಅದು. ಸದ್ಯ ನಾವೀಗಿನ್ನೂ ಅಲ್ಲಿವರೆಗೆ ಬಂದಿಲ್ಲ, ನಾವಿನ್ನೂ ದೂರನೇ ಇದ್ದೇವೆ. ಹೀಗದು ನಮಗೆ ವ್ಯವಹಿತನೇ ಆಗಿದೆ ಅದು. ಅಲ್ಲಿ ಬಂದಿರುವಂತಹ ವಿಷಯ ಈ ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ದೂರನೇ ಅದು. ಆದರೆ ಏತೇನ ಮಾತರಿಶ್ವ ಅಂತ ಒಂದು ಸೂತ್ರ ಇದೆಯಲ್ಲ, 2ನೇ ಅಧ್ಯಾಯದ 3ನೇ ಪಾದದ 8ನೇ ಸೂತ್ರ. ಆ ಸೂತ್ರನು ಮತ್ತೆ ಜ್ಞೋತ ಏವ ಅನ್ನುವಂಥ 18ನೇ ಅಧ್ಯಾಯದ
ಸೂತ್ರವು ಎರಡೂ ಕೂಡ ಒಂದು ವಿಶೇಷವಾದಂಥ ಪ್ರಶ್ನೆಗೆ ಪರಿಹಾರ ರೂಪವಾಗಿಯೇ ಇವೆ. ಒಂದು ವಿಶೇಷವಾದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಕ್ಕಾಗಿಯೇ ಆ ಸೂತ್ರಗಳಿವೆ. 2ನೇ ಅಧ್ಯಾಯದ 3ನೇ ಪಾದದ ಆ 8ನೇ ಸೂತ್ರ ಈತೇನ ಮಾತರಿಶ್ವ ವ್ಯಾಖ್ಯಾತಃ ಅಂತ ಹೀಗೆ ತೆಗೆದು ನೋಡಿದರೆ, ಈತೇನ ಮುಖ್ಯ ಅನುತ್ಪತ್ತಿ ವಚನೇನ ವಿಭಕ್ತತ್ವಾಚ್ಚ ವಾಯು ಅನುತ್ಪತ್ತಿ ಶುಚಿರಪಿ ವ್ಯಾಖ್ಯಾತ. ವಾಯು ಕೂಡ ಹುಟ್ಟಲಿಲ್ಲ, ಅವನು ಕೂಡ ಅನಾದಿ ನಿತ್ಯನೇ ಆಗಿದ್ದಾನೆ ಅಂತ ನೀವೇನಾದ್ರು ಪ್ರಶ್ನೆ ಮಾಡಿಕೊಂಡ್ರೆ, ಆ ಪ್ರಶ್ನೆಗೂ ಉತ್ತರ ರೂಪವಾಗಿಯೂ ಕೂಡ ಈ ಏತೇನ ಮಾತರಿಶ್ವ ಎಂಬ ಸೂತ್ರವನ್ನ ನಾವು ತಿಳ್ಕೋಬಹುದು. ಅದೇನು ಹೇಳ್ತದೆ ಸೂತ್ರ ಅಂದ್ರೆ, ಏತೇನ ಹಿಂದೆ ಹೇಳಿದ ಸೂತ್ರೋಕ್ತ ಕಾರಣಗಳಿಂದ, ಹಿಂದೆ ಬೇರೆ ಬೇರೆ ಎಲ್ಲವೂ ಕೂಡ ಹೇಗೆ ಉತ್ಪನ್ನ ಆಗ್ತವೆ ಅಂತ ಹೇಳಿದಾರಲ್ಲ, ಅದರಿಂದ ಮಾತರಿಶ್ವ ಅಂದ್ರೆ ಈ ಭೂತವಾಯು ಮತ್ತೆ ಅದರ ಅಭಿಮಾನಿಗಳು, ಮುಖ್ಯ ಪ್ರಾಣ ಮತ್ತಿತರರೆಲ್ಲರೂ ಕೂಡ ಅದರ ಅಭಿಮಾನಿಗಳು, ಅವರೆಲ್ಲರೂ ಕೂಡ ಅವರಿಗೆ ನಿತ್ಯತ್ವವನ್ನು ಹೇಳುವಂತಹ ಎಲ್ಲ ವೇದ ವ್ಯಾಖ್ಯಾನಗಳಿಗೆ, ವೇದ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡಿದಾಗ ಆಯ್ತು. ಸರಿಯಾ? ಯಾಕಂದ್ರೆ ಅವರು ಎಲ್ಲರೂ ಕೂಡ ಸ್ವರೂಪತಃ ನಿತ್ಯರಿರಬಹುದು, ಆದರೆ ಪರಮಾತ್ಮನಿಂದ ಉತ್ಪತ್ತಿಯನ್ನ ದೇಹದ ಮೂಲಕ ಪಡೆದೇ ಇದ್ದಾರೆ ಅಂತ ಹೀಗಾದ್ರ ಅರ್ಥ. ಹೀಗೆ ಜ್ಞೋತೈವ ಅನ್ನೋ ಸೂತ್ರ ಈ ನೋಡಿ ಆ 41ನೇ ಗದ್ಯ ಭಾಗದಲ್ಲಿ ತಸ್ಯ ಇತ್ಯಸ್ಯ ಚ ಅಂತಿದೆ. ತಸ್ಯ ಅಂದ್ರೆ ಜ್ಞೋತೈವ ಅನ್ನೋ ಸೂತ್ರ, ಮತ್ತೆ ಇತ್ಯಸ್ಯ ಚ ಅಂದ್ರೆ ಏತೇನ ಮಾತರಿಶ್ವ ವ್ಯಾಖ್ಯಾತ ಅನ್ನೋ ಸೂತ್ರ. ಇವೆರಡೂ ಕೂಡ ಒಂದು ವಿಶೇಷವಾದ ಪ್ರಶ್ನೆಯನ್ನ ಪರಿಹಾರ ಮಾಡ್ತಾ ಇವೆ. ಪರಿಹಾರ ಶಂಕಾ ನಿವರ್ತಕತ್ವೇನ, ಜೀವನೇ ಹುಟ್ಟಿದಾನೋ ಇಲ್ಲೋ ಅನ್ನೋ ಪ್ರಶ್ನೆಗೆ ಉತ್ತರ ರೂಪವಾಗಿ ಜ್ಞೋತೈವ ಅನ್ನೋದಿದೆ. ಮಾತರಿಶ್ವ ಹುಟ್ಟಿದಾನೋ ಇಲ್ಲೋ ಅಂತ ಅನ್ನೋದನ್ನು ಪರಿಹಾರ ಮಾಡಲಿಕ್ಕಾಗಿ ಈ ಏತೇನ ಮಾತರಿಶ್ವ ಅನ್ನೋ ಸೂತ್ರ ಇದೆ. ಹೀಗೆ ಇಷ್ಟು ಸೂತ್ರಗಳಲ್ಲೂ ಅವನ್ನೇ ಪರಿಹಾರ ಮಾಡ್ತಾ ಇವೆ ಆ ಪ್ರಶ್ನೆಗಳನ್ನೇ. ಆದ್ರಿಂದ ವಿಯನ್ನಯೋಕ್ತ ಸರ್ವ ಜನ್ಮ ರೂಪ ಅರ್ಥ ಸಮರ್ಥನ ಮಾತ್ರ ಪರತ್ವ. ಆಕಾಶಾಧಿಕರಣದಲ್ಲಿ ಒಂದು ವಿಷಯ ಬಂದಿದೆ. ಏನು ವಿಷಯ ಬಂದಿದೆ ಅಂದ್ರೆ, ಸರ್ವವೂ ಕೂಡ ಉತ್ಪತ್ತಿ ಉಳ್ಳದ್ದು. ಆಕಾಶದ ಅಭಿಮಾನ್ಯ ಅಂತ ಲಕ್ಷ್ಮೀದೇವಿ, ಹೀಗೆ ಪ್ರತಿಯೊಬ್ಬರು ಕೂಡ ಉತ್ಪತ್ತಿ ಉಳ್ಳವರೇ ಆಗಿದ್ದಾರೆ ಅನ್ನೋ ವಿಷಯ ಅಲ್ಲಿ ಬಂದಿದೆ. ಆದ್ರಿಂದ ಆ ಆಕಾಶಾಧಿಕರಣದಲ್ಲಿ ಪ್ರತಿಪಾದನೆ ಮಾಡಿದ್ದನ್ನ ಈ ಜ್ಞೋತೈವ ಅನ್ನೋ ಸೂತ್ರ ಅಂದ್ರೆ ಜ್ಞಾಧಿಕರಣ ಮತ್ತು ಮಾತರಿಶ್ವಾಧಿಕರಣ ಇವೆರಡೂ ಕೂಡ ಸಮರ್ಥನೆ ಮಾಡಿವೆ. ಮಾತ್ರ ಪರತ್ವಾತ್, ಸರ್ವ ಜನ್ಮ ರೂಪ ಅರ್ಥ ಸಮರ್ಥನ ಮಾತ್ರ ಪರತ್ವಾತ್, ಸರ್ವವು ಕೂಡ ಉತ್ಪತ್ತಿ ಉಳ್ಳದ್ದು ಅನ್ನುವಂಥ ವಿಷಯವನ್ನ ಇವೆಲ್ಲ ಪ್ರತಿಪಾದನೆ ಮಾಡ್ತಾ ಇವೆ. ಅದರಿಂದ ಮುಂದೆ ಬಂದು ಅದು ಈ ಜ್ಞೋತೈವ ಅಂತ ಅನ್ನೋದು ಬಂದದ್ದು ಮುಂದೆ ಹೌದು, ಆದ್ರೆ ನಾವು ಅದನ್ನು ಇಲ್ಲೇ ತಗೊಳ್ಳಿಕ್ಕೆ ಏನು ಕಾರಣ ಅಂದ್ರೆ, ಒಟ್ಟಾರೆ ನಮ್ಮ ತಾತ್ಪರ್ಯ ಏನು, ಭಗವಂತನಿಂದ್ರೆ ಎಲ್ಲವೂ ಹುಟ್ಟಿದೆ ಅಂತ. ಅದನ್ನು ಸಮರ್ಥನೆ ಮಾಡ್ಲಿಕ್ಕಾಗಿ ಆ ಮುಂದೆ ಬರೋದನ್ನು ಇಲ್ಲಿ ತಗೊಂಡಿದ್ದೇವೆ. ಪರತ್ವಾತ್ ಇದೊಂದು ಕಾರಣ. ಪರತ್ವಾತ್ ಸಂಕ್ಷಿಪ್ಯ ಆಭಾಷತೆ. ಹೀಗೆ ಜೀವನೂ ಕೂಡ, ಆಕಾಶ ಮೊದಲಾದದ್ದು ಜೀವ ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಹುಟ್ಟಿದೆ. ಪರತ್ವಾತ್ ಅಂತ ಬಂದಿರುವುದನ್ನ ತಜ್ಜಂ ತೇನೇ ವಲೀಯತೆ ಅಂತ ಸಂಕ್ಷಿಪ್ಯಾಭಾಷತೆ ಅಲ್ಲಿಗೂ ಅನ್ವಯ ಮಾಡ್ಕೋಬೇಕು. ಸರಿಯಾ? ಇನ್ನೊಂದರ್ಥ ತೇಜೋತಃ ಮತ್ತು ಆಪಹ ಇತ್ಯನೆಯವರಪೆ. ತೇಜೋತಃ ಅಂತ ಅನ್ನೋದು 2ನೇ ಅಧ್ಯಾಯದ 3ನೇ ಪಾದದ 10ನೇ ಸೂತ್ರ. ಆ ಅಧಿಕರಣ ಏನ್ ಹೇಳ್ತಿದೆ ಅಂದ್ರೆ, ಈ ಪರಮಾತ್ಮನೆಂದರೆ ಈ ತೇಜಸ್ಸು ಕೂಡ ಹುಟ್ಟಿದೆ ಅಂತ ಅರ್ಥ ಹೇಳ್ತಿದೆ. ತೇಜೋ ತಥಾ ಹ್ಯಾಹ ಓಂ ಅಂತ ಸೂತ್ರ ಅದು. ಆ ಸೂತ್ರದ ಅರ್ಥ ಏನು?
ತೇಜಸ್ಸು ಕೂಡ ಆಕಾಶಾದಿಗಳಂತೆಯೇ ಪರಮಾತ್ಮನಿಂದಲೇ ಹುಟ್ಟುತ್ತದೆ. ಹೀಗೆ ಆಹ ಆಹ ಅಂದರೆ ತತ್ತೇಜೋ ಅಸೃಜತ್ ಎಂಬ ವೇದವಾಕ್ಯ ಅದನ್ನು ವರ್ಣನೆ ಮಾಡಿದೆ ಅಂತ ಅರ್ಥ ಅದಕ್ಕೆ. ಅದು 2ನೇ ಅಧ್ಯಾಯದ 3ನೇ ಪಾದದ 10ನೇ ಸೂತ್ರ. ಮುಂದೆ 11ನೇ ಸೂತ್ರ ಇದೆ, ಓಂ ಆಪಹ ಓಂ ಅಂತ. ಆ ಸೂತ್ರವು ಕೂಡ ನೀರುನು ಪರಮಾತ್ಮನಿಂದಲೇ ಹುಟ್ಟಿದೆ ಅಂತ ವರ್ಣನೆ ಅರ್ಥ ಮಾಡಿದೆ. ಆಪಹ ನೀರು ಬ್ರಹ್ಮನಿಂದಲೇ ಹುಟ್ಟುತ್ತದೆ, ಅಗ್ನಿಯಿಂದಲ್ಲ. ಅಗ್ನಿ ಅದಕ್ಕೆ ದ್ವಾರ ಮಾತ್ರ. ತದಪೋ ಅಸೃಜತ ಅಂತ ಹೀಗೆ ವೇದವಾಕ್ಯನು ಇದಕ್ಕೆಲ್ಲ ನಮ್ಗೆ ಆಧಾರವಾಗಿದೆ ಅಂತ ಅರ್ಥ. ಅಂತೂ ತತ್ತೇಜ ಅನ್ನೋ ಸೂತ್ರ, ಆಪಹ ಅನ್ನೋ ಸೂತ್ರ ಇತ್ಯನಯೋರಪಿ ಇವೆರಡೂ ಕೂಡ ಅನ್ಯೋಪಲಕ್ಷಣತೆಯ ಕೈಮುತ್ಯೇನವ ಸರ್ವಸ್ಯ ತಜ್ಜೋಕ್ತಿ ಪರತ್ವಂ. ಇವು 2 ಸೂತ್ರಗಳು ಕೂಡ, ತೇಜೋತಃ ಆಪಹ ಇತ್ಯ ಇವು 2 ಸೂತ್ರಗಳು ಕೂಡ ಸರ್ವವೂ ಕೂಡ ಪರಮಾತ್ಮನಿಂದಲೇ ಹುಟ್ಟಿದೆ ಅನ್ನೋದನ್ನು ವರ್ಣನೆ ಮಾಡ್ತವೆ. ಅವು ಹೇಗೆ? ಅವೆರಡೂ ಸೂತ್ರಗಳು ಹೇಳ್ತಿರೋದು ತೇಜಸ್ಸಿನ ಬಗ್ಗೆ ಮತ್ತು ಅಪರ್ನ ಬಗ್ಗೆ ಮಾತ್ರ. ಸರ್ವವೂ ಪರಮಾತ್ಮನಿಂದ ಹುಟ್ಟಿದ್ವಿ ಅಂತ ಅವೇ ಹೇಗೆ ಹೇಳ್ತವೆ ಅಂದ್ರೆ, ಒಂದು ಅನ್ಯ ಉಪಲಕ್ಷಣತೆಯ ತೇಜಸ್ಸು ಅಪ ಅಂತ ಹೇಳಿರುವುದು ಇನ್ನು ಉಳಿದುದಕ್ಕೆ ಸೂಚಕ, ಅದೊಂದು ತಿಳ್ಕೊಬಹುದು. ಅಥವಾ ಕೈಮುತ್ಯೇನ, ತೇಜಸ್ಸು ಅಪು ಇವೇ ಮತ್ತೆ ಭಗವಂತನಿಂದ ಹುಟ್ಟಿವೆ ಅಂದಮೇಲೆ ಇನ್ನು ಉಳಿದೆಲ್ಲವೂ ಭಗವಂತನಿಂದ ಹುಟ್ಟಿವೆ ಅಂತ ಏನು ಪ್ರತ್ಯೇಕ ಏನು ಹೇಳಬೇಕಾಗಿದೆ? ಈ ಕೈಮುತ್ಯ ನ್ಯಾಯವನ್ನ ವೇದವ್ಯಾಸರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಹಿಂದೊಂದು ಕಡೆ ಬಂದಿದೆ. ಆಚಾರ್ಯರು ಕೈಮುತ್ಯ ನ್ಯಾಯವನ್ನ ತಗೊಂಡಿಲ್ಲ, ಅದನ್ನು ತಗೊಳ್ದೇನೆ ಹೇಳಿದ್ದಾರೆ. ಸೂತ್ರಕಾರರು ಕೈಮುತ್ಯ ನ್ಯಾಯವನ್ನು ಇಟ್ಕೊಂಡು ಹೇಳಿದ್ದಾರೆ ಅಂತ ಹಿಂದೊಂದು ಕಡೆ ಬಂದಿತ್ತು. ಅದನ್ನ ಈಗ ಇನ್ನೊಂದ್ಸರಿ ನೆನ್ಪು ಮಾಡ್ಕೋಬೇಕಷ್ಟೆ. ಅದು ಇಲ್ಲೇ 221ನೇ ಪೇಜಿನ 39ನೇ ಗದ್ಯ ಭಾಗದಲ್ಲಿ ಬಂದಿದೆ. 221ನೇ ಪೇಜಿನಲ್ಲಿ ಕೈಮುತ್ಯ ಲಬ್ಧತೆಯ ಸೂತ್ರಕೃತ ತೇಜಃ ಪ್ರಭೃತೆ ಏವ ಉಕ್ತಾವಪಿ ಕೈಮುತ್ಯಂ ಅನನುಸೃತ್ಯ ಭಾಷ್ಯಕೃತ. ಕೈಮುತ್ಯ ನ್ಯಾಯವನ್ನು ಇಟ್ಕೊಂಡು ಸೂತ್ರಕಾರರು ಪ್ರವೃತ್ತರಾಗಿದ್ದಾರೆ. ಆಚಾರ್ಯರು ಕೈಮುತ್ಯ ನ್ಯಾಯವನ್ನು ಇಟ್ಕೊಂಡಿಲ್ಲ, ಎಲ್ಲವನ್ನೂ ಸಮಸ್ತವೂ ಕೂಡ ಭಗವಂತನಿಂದ ಹುಟ್ಟಿದೆ ಅಂತ ವರ್ಣನೆ ಮಾಡಿದ್ದಾರೆ. ಹೀಗರ್ಥ. ಅಂತೂ ತೇಜಸ್ಸು ಮತ್ತು ಅಪಗಳು ಭಗವಂತನಿಂದ ಹುಟ್ಟಿವೆ ಅಂತಂದ್ಮೇಲೆ ಉಳಿದಕ್ಕೆ ಅದು ಸೂಚಕ, ಎಲ್ಲವೂ ಭಗವಂತನಿಂದ ಹುಟ್ಟಿದೆ ಅಂತ. ಅಥವಾ ಇವೇ ಹುಟ್ಟಿ ಉಪಲಕ್ಷಣ, ಅರ್ಥ ಎರಡಕ್ಕೂ ಒಂದೇನೆ, 2 ಮಾರ್ಗಗಳಿಗೂ, ಕೈಮುತ್ಯ ಮಾರ್ಗಕ್ಕೂ ಮತ್ತು ಉಪಲಕ್ಷಣ ಮಾರ್ಗಕ್ಕೂ. ಉಪಲಕ್ಷಣ ಅಂದ್ರೆ ಉಳಿದಕ್ಕೆ ಸೂಚಕ, ಉಳಿದದ್ದು ಸೂಚಿತ. ಕೈಮುತ್ಯ ಅಂದ್ರೆ ಇದೇ ಹೀಗೆ ಭಗವಂತನಿಂದ ಹುಟ್ಟಿದೆ ಅಂದಮೇಲೆ ಅವು ಭಗವಂತನಿಂದ ಹುಟ್ಟಿವೆ ಅಂತ ತಿಳ್ಕೊಳ್ಬೇಕು ಅಂತ ಅರ್ಥ. ಅಂತೂ ಸರ್ವವೂ ತಜ್ಜವಾಗಿದೆ, ಭಗವಂತನಿಂದ ಜನ್ಯವಾಗಿದೆ ಇತಿ ಉಕ್ತಿ. ಈ ಒಂದು ತಾತ್ಪರ್ಯ ತೇಜೋತಃ ಆಪಹ ಸೂತ್ರಕ್ಕಿದೆ. ಇದಂ ಚ ದ್ಯೋತಯಿತು, ಈ ಒಂದು ವಿಷಯವನ್ನು ತೋರಿಸ್ಲಿಕ್ಕಾಗಿ. ದ್ಯೋತಯಿತು ಸಂಕ್ಷಿಪ್ಯ ಆಭಾಷತೆ. ಇಲ್ಲಿ ನೋಡಿ, ಈ ವಿಷಯವನ್ನು ತೋರಿಸ್ಲಿಕ್ಕಾಗಿ ಸಂಕ್ಷಿಪ್ತವಾಗಿ ಆಚಾರ್ಯರು ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಲೀಯತೆ ಅಂತ ಹೇಳಿದ್ದಾರೆ. ಇನ್ನೊಂದು ಹಿಂದೆ ಬಂದಿದೆ ಸಮರ್ಥನ ಮಾತ್ರ ಪರತ್ವಾತ್. ಆಕಾಶಾಧಿಕರಣದಲ್ಲಿ ಏನು ಬಂದಿದೆ? ಸರ್ವ ಜನ್ಮರೂಪ ಅರ್ಥ ಸಮರ್ಥನ ಮಾತ್ರ ಪರತ್ವಾತ್. ಸರ್ವವು ಭಗವಂತನಿಂದ ಹುಟ್ಟಿದೆ ಅನ್ನೋ ಅರ್ಥವನ್ನ ಪ್ರತಿಪಾದನೆ ಮಾಡಬೇಕಾಗಿದೆ. ಹೀಗೆ ಇವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ನಯಪಂಚಕಸ್ಯ ಅರ್ಥಂ, 5 ಅಧಿಕರಣಗಳ ಅರ್ಥವನ್ನ ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಲೀಯತೆ ಅಂತ ಸಂಕ್ಷಿಪ್ತವಾಗಿ ಆಚಾರ್ಯರು ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.